ನನಗಂತೂ ತುಂಬ ಖುಷಿ ಆಯಿತು. ನಿನ್ನ ಫ್ರೆಂಡು ಯಾವತ್ತೂ ನಾನು ನೋಡೇ ಇರಲಿಲ್ಲ, ಎಷ್ಟು ಚೆನ್ನಾಗಿ ಮಾತಾಡಿಸಿ ಇರಿ ಇರಿ ಅಂತ ಎಷ್ಟು ಬಲವಂತ ಮಾಡಿದ್ರು ಗೀತಕ್ಕ. ನನಗಂತೂ ತುಂಬ ಖುಷಿ ಆಗ್ಬಿಡ್ತು ಬಿಡು. ಹೊರ್ಗಿನವರೇ ಕಡೆ ಚೆನ್ನಾಗಿ ಕಾಣೋದು. ಸಂಬಂಧಿಕರು ನೋಡು, ಯಾರಾದ್ರೂ ನಮ್ಮತ್ತೆ ಕಡೆಗಳವ್ರು ಅವ್ರ ತಂಗಿಯವರು ಯಾರಾದರೂ ಎಂದಾದರೂ ಕರೆದವ್ರೆ ನಮ್ಮನ್ನು ಒಂದು ದಿವಸ ಆದ್ರೂ ಬರ್ರಿ ಮನೆಗೆ ಅಂತೇಳಿ. ಇವಳು ಎಷ್ಟು ಬಲವಂತ ಮಾಡೋಳು ಗೊತ್ತೇ, ಇರು ಇರು ಅಂತ ಎಷ್ಟು ಬಲವಂತ ಮಾಡಿದ್ಲು, ನೀನೇ ನೋಡ್ದಲ್ಲ. ಪಾಪ ಇರ್ರಿ ಇರ್ರಿ ಅಂತೇಳಿ ಎಷ್ಟು ಬಲವಂತ ಮಾಡಿದ್ರು. ಭಾಳ ಚೆನ್ನಾಗಿ ಅವ್ರ ಮನೆಯವರು ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರಪ್ಪ. ಅವ್ರ ಅತ್ತೆ ಮಾವ ಹಿಂಗಿರ್ಬೇಕು ಹೇಳ್ರಿ. ಸಂಸಾರ ಅಂದರೆ ಹಿಂಗಿರ್ಬೇಕು, ನೋಡೋಕ್ಕೊಂದು ಚೆನ್ನಾಗೆ. ಚೆನ್ನಾಗಿದ್ರೆ ಎಲ್ಲರಿಗೂ ಬರೋಕ್ಕೆ ಹೋಗೋಕೆ ಇಷ್ಟ. ನನಗಂತೂ ತುಂಬ ಖುಷಿ ಆಯಿತು. ಅವ ಅಕ್ಕ ಅಂತೂ ಎಷ್ಟು ನಮ್ಮನ್ನು ಪ್ರೀತಿ ಮಾಡ್ತಂದರೆ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂತು. ಭಾಳ ಖುಷಿ ಆಯ್ತಪ್ಪ. ಇವಾಗಂತಲ್ಲ ಕಣೆ, ನಾನು ಯಾವಾಗ ಬಂದರೂ ಅವಳು ಅಷ್ಟೇ. ಇರೇ ಇರೇ ಗೀತಾ ಇರೇ ಅಂತೇಳಿ ನನ್ನಂತೂ ತುಂಬ ಇಷ್ಟಪಡ್ತಾಳೆ ಅವಳು. ನಾನು ಅವಳು ಕ್ಲೋಸ್ ಫ್ರೆಂಡು, ಅದಕ್ಕೇನೆ. ನೋಡು, ಹೊರ್ಗಿನವರೇ ವಾಸಿ ನಮ್ಮರ್ ಯಾವತ್ತೂ ಹಿಂಗೆ ಯಾರು ಕಾಣಲ್ಲ. ಇಂಥ ಪ್ರೀತಿ ಯಾವತ್ತಾದರೂ ನಮ್ಮ ಸಂಬಂಧಿಕರು ಯಾರಾದರೂ ಕೊಟ್ಟವ್ರಾ? ಇಲ್ಲ. ಏನೋ ಬಂದವ್ರೆ ಅಂತ ಹೇಳಿ ಕೂತ್ಕೊಳ್ರಿ ನಿಂತ್ಕೊಳ್ರಿ ಅಂತಾರೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇರ್ರಿ ಬರ್ರಿ ಅಂತ ಏನು ಬಲವಂತ ಮಾಡಲ್ಲ. ನೋಡಿ ಎಷ್ಟು ಬಲವಂತ ಮಾಡ್ತಾಳೆ, ಇರ್ರಿ ಇರ್ರಿ ಅಂತ ಹೇಳಿ. ನನಗೇನೂ ಇರಂಗಾಗಿತ್ತು ಕಣಕ್ಕ, ಇವತ್ತಿದ್ದೋಗೋಣ ಅಂತ ಅನ್ನಿಸ್ತು. ಬಿಡತ್ಲಾಗೆ ಅಲ್ಲಿ ಬೇರೆ ಮನೆ ಹತ್ರ ಯಾರಿಲ್ಲ, ಅವಳು ಬೇರೆ ಇದ್ದಾಳೆ ಸುಸಿ ಅಂತ ಹೇಳಿ ನನಗೂ ಬಿಡತ್ತೆ ಯಾವಾಗನ ಬಂದ್ರಾಯ್ತು ಅಂತೇಳಿ. ಇನ್ನೊಂದು ದಿವಸ ಯಾವಾಗನ ಫ್ರೀ ಮಾಡ್ಕೊಂಡು ಬರೋಣ ಹೇಳು. ಮುಂದಿನ ತಿಂಗಳು ಅವ್ರ ಊರಲ್ಲಿ ಏನೋ ಜಾತ್ರೆ ಮಾಡ್ತಾರಂತೆ ಕಣೆ. ಅವ್ರದ್ದು ಅದು ಯಾವುದೋ ಹಳ್ಳಿ ಅಂತೆ, ಊರಲ್ಲಿ ಜಾತ್ರೆ ಮಾಡ್ತಾರಂತೆ. 2 ಕುರಿನೋ ಏನೋ ಕೊಯ್ತಾರಂತೆ, ಮಟನ್ ಮಾಡ್ತಾರಂತೆ. ಅದಕ್ಕೇನೆ ಬಾರೆ ಗೀತಾ ಅವಾಗ ಬರಲೇಬೇಕು ನಮ್ಮೂರಾಗೆ. 12 ವರ್ಷಕ್ಕೊಂದ್ಸತಿ ದೇವ್ರು ಮಾಡ್ತಾರೆ, ನೀನು ಬರಲೇಬೇಕು ಅಂತ ಹೇಳವಳೆ. ಅವಾಗ ಹೋಗೋಣ ಹೇಳ್ತಾಗ. ಆರತಿ ಮಾಡ್ತಾರಂತೆ ಅವ್ರ ಊರಾಗ. 12 ವರ್ಷಕ್ಕೊಂದ್ಸತಿ ಮಾಡ್ತಾರಂತೆ. 2 ಮರಿ ಕಡಿತಾರಂತೆ. ಅದಕ್ಕೇನೆ ಹೋಗೋಣ. 2 ಮರಿ ಮಾಡ್ತಾರಲ್ಲ, ಹಿಂಗೇನೆ ಹೋಗಿ ಜಾತ್ರೆ ಬೇರೆ 12 ವರ್ಷಕ್ಕೊಂದ್ಸತಿ ಆಗೋದು. ನೋಡು ಹೆಂಗೆ ಮಾಡ್ತಾರೆ, ಒಂದು 3-4 ದಿವಸ ಮಾಡ್ತಾರಂತೆ. ಅದೇನೇನೋ ಎಲ್ಲ ಮಾಡ್ತಾರಂತಪ್ಪ. ಅದಕ್ಕೇನೆ ಹೋಗಿ ಬರೋಣ ಹೇಳು ಅವಾಗ ಜಾತ್ರೆಗೆ ಅವ್ರ ಊರಾಗೆ. ಸರಿ ಆಯ್ತು ಹೇಳು, ಅವಾಗ ಹೋಗೋಣ ಬಾ. ಹುಡ್ಕೊಂಬರ್ರಮ್ಮ ಜಲ್ದಿ. ಅಲ್ಲೆಲ್ಲ ಕಸ ಹಂಗೆ ಬಿಡಬೇಡ್ರಿ, ಬೈತಾರೆ. ನೀಟಾಗಿ ಕಸ ಹೊಡ್ಕೊಂಡು ಬೇಗ ತಂದು ಹಾಕ್ರಮ್ಮ. ಇವರು ಹೇಳೋಗಲ್ಲ ಅಣ್ಣ, ಮಲ್ಲೇಶಣ್ಣ ಹೋಗಿ ಹೋಗು. ತಡಿಯಲ್ಲ ಅನ್ಸಣ್ಣ, ನಳ್ಳಾಗಿ ನಿಲ್ಲಿಸ್ಕೊಂಡು ನಿಂತ್ಕೊಂಬನ್ ಗಾಡಿನ. ಆಮೇಲೆ ತೀರ ಹೋದ್ರಾತತ್ತ. ಅಲ್ಲಿಂದ ಹೊಡ್ಕೊಂಬಂದಿದ್ವಿ, ತುಂಬೈತೆ ಇದು ಬೇರೆನೆ. ತಡಿ ಒಂಚಣನ. ಆಮೇಲೆ ಹೋಗೋಣ. ಮರದ ನೆರಳು ಸೇನ ಕೈತತ್ತ ಒಂಚಣನ, ಇಲ್ಲಿ ಇರಾನ. ತುಂಬೈತೆ ಕಸದ ಗಾಡಿ ಆಲೇನೆ. ಏನು ಕಸ ಯಪ್ಪ ಯಪ್ಪ ಯಪ್ಪ, ಏನು ಪೇಪರ್ಗಳು, ಏನು ಕಸ. ಅಯ್ಯೋ ಕಸ ಅಂತ ಹೊಡ್ದು ಸಾಕಾಗುತ್ತೆ ಹಂಗೆ. ಇದ್ರ ಮ್ಯಾಕ ಹತ್ತಾನೇಣ್ಣ ಹತ್ತಿ ಎಲ್ಲ ಹದ್ಮಿನಪ್ಪ ತುಂಬಿಟ್ಟೈತೆ ಜಾಸ್ತಿನ. ಇದನ್ನು ತಗೊಂಡೋಗಿ ಅತ್ಲಾಗ ಹಾಕಿ ಬರೋಣ, ಒಂದು 5 ನಿಮಿಷ ಕುಕ್ಕಳತ್ಲಾಗೆ. ಯಾಕೆ ಇವಾಗ ಲೇಟ್ ಆಗುತ್ತೆ ಸಕ್ಲೇಶ್ ನೀನು ಬರೋದಕ್ಕೆ? ಬೇಗ ಬರೋದೇ ಇಲ್ಲಪ್ಪ ನೀನಂತೂ. ಫೋನ್ ಮಾಡಿ ಸಾಕಾಗುತ್ತೆ. ಅಣ್ಣ ನನಗೆ ಕೆಲ್ಸಗಳಿದಾವಣ್ಣ, ಅದಕ್ಕೆ ಬರೋಕ್ಕಾಗಲ್ಲ. ಅಲ್ಲಿ ಬೇರೆನೆ ನಾನು ಈಗ ನಮ್ಮ ಅಯ್ಯಮ್ಮ ಬೇರೆ ಬಂದೈತಿ. ನಮ್ಮ ಅಯ್ಯಮ್ಮ ಬೇರೆ ಐತೆ, ಅದಕ್ಕೆ ಇವಾಗ ನಾನು ಬರೋಕ್ಕಾಗಲ್ಲ. ಮನೆಯಾಗ ಬೇರೆನೇ ಎಲ್ಲ ಇರ್ತಾರ, ಅದಕ್ಕೆ ಒಂದು ಚಣ ಲೇಟ್ ಆಗುತ್ತೆ ಅಷ್ಟೇ. ಬರ್ತೀನಿ ಹೇಳಿ, ನಾನೇನೇ ನಿನಗೇನೆ ಅಂತ ತೊಂದರೆ ಮಾಡೋದಿಲ್ಲ, ಬರ್ತೀನಿ. ಈ ಕಡೆಯಿಂದನೇ ಹೋಗೋಣ, ಇಲ್ಲೇ ಬಸ್ ಬರ್ತವೆ. ಈ ಕಡೆ ಹೋಗಿ ಇಲ್ಲೇ ಹತ್ಕೊಂಬನ. ಆ ಕಡೆಗೆ ಹೋದ್ರೆ ಜಾಸ್ತಿ ಕಾಯಬೇಕು. ಅಲ್ಲೋಡೆ ಇವನು ಸುಸು ಗಂಟ ಅಲ್ವೇನೆ, ಇಂಜಿನಿಯರ್ ಅಲ್ಲ. ಇದೇನಿದು ಇವನು ಕಸ ಎಲ್ಲ ತಗೊಂಡು ಹೋಗ್ತಾ ಇದ್ದಾನೆ. ಇವನೇನು BBMP ಅವನಾ? ಗೀತಕ್ಕ ಅವನೇ ನೋಡು. ಅಯ್ಯೋ ಇವನು ಕಸ ವಿಲೇವಾರಿ ಮಾಡೋನು. ಅಯ್ಯೋ ಇವನು ಕಸ ಎತ್ಕೊಂಡು ಹೋಗೋನು. ಇವನು ಇಂಜಿನಿಯರಾ? ಇವನೇ ಸುಸು ಗಂಡ. ಅಯ್ಯೋ ಗೊತ್ತಾಯ್ತು. ಅಯ್ಯೋ ಇವರು ಸುಸುರತ್ಕೆ ಅವರು. ಅಯ್ಯೋ ಇವಾಗ ಏನಾದರೂ ಇವ್ರು ನೋಡ್ಬಿಟ್ರೆ ನನ್ನ ಕಸ ಎತ್ಕೊಂಡು ಹೋಗೋಣ ಅಂತ ಗೊತ್ತಾಗ್ಬಿಟ್ರೆ ಸುಸುಗೆ ಹೇಳ್ಬಿಡ್ತಾರೆ. ಅಯ್ಯೋ ಇವಾಗ ಏನು ಮಾಡಲಿ? ಇವಾಗ ಏನಾದರೂ ಒಂದು ಐಡಿಯಾ ಹೊಡಿಸ್ಬೇಕಲ್ಲ. ಅಯ್ಯೋ ಏನು ಮಾಡೋದು ಇವಾಗ? ಸುಸು ಅದಕ್ಕೆ ಅವ್ರು ಬಂದಿದ್ದಾರೆ. ಇವ್ರು ಯಾಕೆ ಇಲ್ಲಿ ಬಂದಿದ್ದಾರಪ್ಪ? ಇವರು ನೋಡ್ಬಿಟ್ರಲ್ಲಪ್ಪ. ಅಯ್ಯೋ ಇವ್ರು ಯಾಕೆ ಇಲ್ಲಿ ಬಂದರು? BBMP ಕೆಲಸ ಮಾಡ್ತಾನೆ ಅನ್ಸುತ್ತೆ ಅವನು. ಇಂಜಿನಿಯರ್ ಅಲ್ಲ ಕಣೆ, ಸುಳ್ಳು ಹೇಳಿದ್ದಾನೆ. ಇಲ್ಲಿ ಕೆಲಸ ಮಾಡೋನವನು ಇಂಜಿನಿಯರ್ ಅಂತ ಹೇಳಿ ಅವಳಿಗೆ ಸುಳ್ಳು ಹೇಳಿದ್ದಾನೆ ಸುಸುಗೆ. ಅಯ್ಯೋ ಮಂಕ್ರಿ, ಅವಳು ಎಲ್ಲ ಬಿದ್ದೋಗ್ಬಿಟ್ಟವಳಲ್ಲಪ್ಪ. ಅವಾಗ ಏನಾದರೂ ಒಂದು ಒಳ್ಳೆ ಐಡಿಯಾ ಓಡಿಸ್ಬೇಕಲ್ಲ. ಏನು ಹೇಳಲಿ? ಕೂತ್ಕ ಸ್ವಲ್ಪ ಹೊತ್ತು. ಅಲ್ಲಿಂದ ಎಲ್ಲ ಕಸ ಹೊಡ್ಕೊಂಬಂದು ಕಸ ಹಾಕ್ಕೊಂಬಂದು ನನಗೆ ಸುಸ್ತಾಗ್ಬಿಟ್ಟೈತಿ. ಇಲ್ಲಿ ಮರದ ನೆರಳು ಚೆನ್ನಾಗೈತೆ. ನಾನು ಹಂಗೇನೆ ಕಸ ತುಂಬಿದಟ್ಕೆ ಇಲ್ಲಿ ಬಂದ ತಕ್ಷಣ ಒಂದು 5 ನಿಮಿಷ ಇಲ್ಲಿ ಗಾಡಿ ನಿಲ್ಲಿಸ್ಕೊಂಡು ನಿಂತ್ಕೊಬಿಡ್ತೀನಿ. ಇನ್ನು ನಾಳೆಗೆ ಹೆಂಗೋ ಒಣ ಕಸ ಹೆಂಗೋ ತೊಗೊಂಡೋಗ್ಬಿಡ್ತೀವಪ್ಪ. ಹಸಿ ಕಸ ತಗೊಂಡೋಗೋದೇ ಇರೋದು.
ಅಯ್ಯೋ ಈ ಒಣ್ಣೆ ಬೇರೆ ಹೇಳ್ತಾ ಇದ್ದಾನಲ್ಲಪ್ಪ. ಅಯ್ಯೋ ದೇವ್ರು ಇವಾಗ ಏನು ಹೇಳಿ ಅಣ್ಣ. ನೀವು ಕಸ ಹಾಕಿಸ್ಕೊಳಕ್ಕೆ ಡೈಲಿ ಬರೋದೇ ಇಲ್ಲ ಅಣ್ಣ. ನಮ್ಮ ಆಫೀಸಲ್ಲಿ ಜಾಸ್ತಿ ಇರುತ್ತೆ, ಅದನ್ನೆಲ್ಲ ಹಾಕೋದಕ್ಕಂತ ಬಂದೆ ನೋಡಿ. ಇದೆಲ್ಲ ತುಂಬೋಗ್ಬಿಟ್ಟೈತೆ, ಅದಕ್ಕೆ ಎಲ್ಲ ಅದ್ಮುತ್ತಾ ಇದೆ. ಆಫೀಸಲ್ಲಿ ಜಾಸ್ತಿ ಅಣ್ಣ, ಸ್ವಲ್ಪ ಜಾಸ್ತಿ ನಮಗೆ ಇವಾಗ ಪೇಪರ್ಗಳೆಲ್ಲ ಯೂಸ್ ಮಾಡ್ತಿರ್ತೀವಲ್ಲ, ಜಾಸ್ತಿ ಕಸ ಆಗುತ್ತೆ. ಅದಕ್ಕೆ ನೀನು ಬಂದು ದಿನ ಹಾಕಿಸ್ಕೋಬೇಕಣ್ಣ. ನಾಟಕ ಮಾಡ್ತಾ ಇದ್ದಾನೆ ನೋಡೇ, ನಾವು ನೋಡಿದ್ವಿ ಅಂತ ಹೇಳಿ ಶಾರದಾ ನಾಟಕ ಮಾಡ್ತಾ ಇದ್ದಾನೆ. ಹಾಂ, ಯಾಕೆ ಸಕಲೇಶ್ ಏನಾಯಿತು? ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ನಾವು ಒಂದು 5 ನಿಮಿಷ ಹೆಂಗಾದ್ರು ಮಾಡಿ ಮ್ಯಾನೇಜ್ ಮಾಡ್ತೀಯ, ಒಂದು 5 ನಿಮಿಷ. ಯಾಕೆ ಸಕಲೇಶ್, ಯಾಕೆ ಏನಾಯಿತು ನಿನಗೆ? ಚೆನ್ನಾಗಿದ್ದಲ್ಲ ಇಷ್ಟೊತ್ತು ಗಂಟ. ಅಯ್ಯೋ ಈ ಮಣ್ಣನ್ಗೆ ಹೇಳೋಕ್ಕಾಗ್ತಿಲ್ಲ. ಅಯ್ಯೋ ಏನಪ್ಪ ಹೇಳಿ ಮಣ್ಣಂಗೆ, ಅವ್ರು ನೋಡ್ತಾ ಇದ್ದಾರೆ. ಅಯ್ಯೋ ಹೌಸ್ ಕೀಪರ್ ಬೇರೆ ಬಂದಿಲ್ಲ ನಮ್ಮ ಆಫೀಸಲ್ಲಿ, ಅದಕ್ಕೆ ಒಂದು 5 ನಿಮಿಷ ಲೇಟ್ ಆಗುತ್ತೆ. ಒಂದು 5 ನಿಮಿಷ ನೀವು ಗಾಡಿ ನಿಲ್ಲಿಸ್ಬೇಕು. ನಾವು ಆಫೀಸ್ ವರ್ಕ್ ಮಾಡ್ತಾ ಇರ್ತೀವಿ, ಅಲ್ಲಿ ಬರೋದಕ್ಕೆ ಆಗೋದಿಲ್ಲ. ಒಂದು 5 ನಿಮಿಷ ನೀವು ಗಾಡಿ ನಿಲ್ಲಿಸ್ಕೋಬೇಕಣ್ಣ, ಬಂದು ತಂದೆ ಹಾಕ್ಬಿಡ್ತೀವಿ. ನಾಟಕ ಆಡ್ತಾ ಇದ್ದಾನೆ ನೋಡ್ಗಿತಕ್ಕ, ನಾವು ನಿಂತ್ಕೊಂಡಿರೋದಕ್ಕೆ. ಅಯ್ಯೋ ಸರಿಯಾಗಾಯ್ತಾಗ. ಸುಸು ಗಂಡ ಈ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅವಳಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ಅಷ್ಟೇ ಅವಳ ಕತೆ. ಆದಷ್ಟು ಬೇಗ ಇದು ಗೊತ್ತಾಗ್ಲಿ ಕಣೆ. ಗೊತ್ತಾಗಬೇಕು. ಇವನು ಈ ಕೆಲಸ ಮಾಡ್ತಾ ಇದ್ದಾನೆ, ಅವಳು ನನ್ನ ಗಂಡ ಇಂಜಿನಿಯರ್ ಅಂತ ಹೇಳಿ ಬಿಲ್ಡಪ್ ಕೊಡ್ತಾನೇ ಇದ್ದಾಳೆ. ಕೊಡ್ಲಿ ಬಿಲ್ಡಪ್. ಕಸ ಗುಡಿಸ್ಕೊಂಡು ಕಸ ವಿಲೇವರಿ ಮಾಡ್ತಾ ಇದ್ದಾನೆ, ಅದನ್ನು ತಗೊಂಡು ಅದನ್ನೇ ಹೇಳೋದು ಬಿಟ್ಟು ಇಂಜಿನಿಯರ್ ಅಂತ ಹೇಳ್ತವನೆ. ನಡಿ ಹೋಗೋಣ ನಡಿ. ನೋಡಿದ್ವಲ್ಲ, ನಾವು ನಮ್ಮ ಫ್ರೆಂಡ್ ಮನೆಗೆ ಬರಬೇಕಾಗಿತ್ತು, ಇವ್ನು ನೋಡ್ಬೇಕಾಗಿತ್ತು, ಇವ್ನ ಕೆಲಸ ಯಾವುದು ಅಂತ ನಮಗೆ ಗೊತ್ತಾಗಬೇಕಾಗಿತ್ತು. ಗೊತ್ತಾಯ್ತಾಗ ಇವಾಗ. ಸರಿಯಾಗಿ ಅನ್ನೋದಕ್ಕೆ ಸರಿಯಾಗಿರುತ್ತೆ. ನನ್ನ ಗಂಡ ಇಂಜಿನಿಯರ್ ಕಣೆ ಅಂತ ಇದ್ಲು. ಈಗ ಹೇಳಿ ನನ್ನ ಗಂಡ ಇಂಜಿನಿಯರ್ ಅಂತ ಹೇಳಿ, ಇಂಜಿನಿಯರ್ ಅಂತವನು ಅಂತ ಗೊತ್ತಾಯ್ತಲ್ಲ. ಯಾಕೆ ಇವ್ರು ಏನಾದರೂ ಗೊತ್ತಾ ಸಕಲೇಶ್ ನಿನಗೆ? ಯಾಕೆ ಹಿಂಗೆ ಮಾತಾಡಿದೆ? ಮಲ್ಲೇಶಣ್ಣ ಗೊತ್ತು, ಇವ್ರು ನಮ್ಮ ಮನೆ ಹತ್ರ ಇರೋರೇನೆ. ನಾನು ಇವ್ರ ಹತ್ರ ಹೇಳಿರಲಿಲ್ಲ, ನಾನು ಆಫೀಸಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ. ಅದು ಇವ್ರು ನೋಡ್ಬಿಟ್ರಲ್ಲ, ನನಗೆ ಒಂಥರ ಬೇಜಾರಾಯಿತು. ಅಯ್ಯೋ ನಾವು ಮಾಡೋ ಕೆಲಸ ಹೇಳ್ಬೇಕಪ್ಪ, ಯಾವುದಾದ್ರೇನು ನಮ್ಮ ಕೆಲಸ ನಮಗೆ ದೊಡ್ಡದು. ಹೇಳಿದ್ರೆ ಆಯ್ತು. ಏನು ನಾನಿಲ್ಲಿ BBMP ಕಸ ವಿಲೇವರಿಗೆ ಹೋಗ್ತೀನಿ ಕಸ ತೊಗೊಂಬರೋಕ್ಕೆ ಅಂತ ಹೇಳಿದ್ರೆ ಆಯ್ತಪ್ಪ. ಇದರಿಂದ ನಮ್ಗೆ ಒಳ್ಳೇದಾಗೈತೆ, ಇದರಿಂದ ನಮಗೆ ನಾವಂತೂ ತನ್ನ ತಿಂತಾ ಇದ್ದೀವಿ ಅಂದಮೇಲೆ ಯಾವುದೋ ನಮ್ಮ ಕೆಲಸ ನಮಗೆ ದೊಡ್ಡದು. ಕಸ ಎತ್ತದಾಗೇಳು, ಕಸದಿಂದ ರಸ ಮಾಡಬೇಕು. ನಮ್ಮ ಕೆಲಸ ನಮಗೆ ದೊಡ್ಡದು, ಇರೋದು ಹೇಳ್ಬೇಕಾಗಿತ್ತು. ನೀನು ಯಾಕೆ ಸುಳ್ಳು ಹೇಳಕ್ಕೆ ಹೋಗಿದ್ದೆ? ಅಲ್ಲ, ನಾನು ನೋಡಿದ್ರೆ ಹಿಂಗಿದ್ದೀನಿ, ನಾನು ಹಿಂಗೆ ಹೇಳ್ಕೊಳ್ಳೋಣ ಅಂತ ಹೇಳ್ಕೊಂಡಿಲ್ಲ. ಅದಕ್ಕೆ ಇವಾಗ ನೋಡ್ಬಿಟ್ರ ಒಂಥರ ಶೇಮ್ ಆದಂಗೆ ಆಯಿತು. ಅದಕ್ಕೇನೆ ಏನಪ್ಪ ಇವ್ರು ನೋಡ್ಬಿಟ್ರಲ್ಲ ಅಂತ ಒಂಥರ ಬೇಜಾರಾಯಿತು. ಅದಕ್ಕೇನೆ ನಾನು ನಿಮ್ಗೆ ಹೇಳ್ತಾನೆ ಇದ್ದೀನಿ, ನಿಮಗೆ ಗೊತ್ತಾಗಲಿಲ್ಲ. ನನಗೇನಪ್ಪ ಗೊತ್ತು, ಅವ್ರು ನಿಮ್ಮ ಮನೆ ಹತ್ರ ಇರೋರು ನೀನು ಹಿಂಗೆ ಸುಳ್ಳು ಹೇಳಿದ್ಯಾ ಅಂತ ನನಗೇನು ಗೊತ್ತು? ನನಗೇನಾದರೂ ಗೊತ್ತಿದ್ರೆ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿ ಹಿಂಗೋ ಹೇಳ್ತಿದ್ದೆ. ಅವ್ರ ಮುಂದೆ ಏನೋ ಒಂದು ಸ್ವಲ್ಪ ನಾನು ಡ್ರಾಮಾ ಮಾಡ್ತಾ ಇದ್ದೆ. ನನಗೇನು ಗೊತ್ತೇಳು? ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದಾನೆ ಸಕಲೇಶ್ ಅನ್ನಂಗೆ ಆಯಿತು. ಏನು ಮಾಡೋಕ್ಕಾಗುತ್ತೆ ಬಿಡು, ನಮ್ಮ ಕೆಲಸ ನಮಗೆ ದೊಡ್ಡದು. ಯಾವುದೇ ಆಗಲಿ ನಾವು ಅದರಿಂದ ನಾವು 4 ಕಾಸು ದುಡ್ಕೊಂತಾ ಇದ್ದೀವಿ. ನಮ್ಗೆ ಅದರಿಂದ ಏನಾದರೂ ಒಂದು ಸ್ವಲ್ಪ ಒಳ್ಳೇದಾಗೈತೆ ಅಂದರೆ ಆ ಕೆಲಸನೇ ನನಗೆ ದೇವ್ರಿದ್ದಂಗೆ ನಮಗೆ. ಅಷ್ಟೇ, ನಮ್ಗೆ ಅದೇ ದೇವ್ರಿದ್ದಂಗೆ. ನಮ್ಮ ಕೆಲಸನೇ ನಮಗೆ ದೇವರು, ಅದೇ ಅನ್ಕೋಬೇಕಷ್ಟೇ. ಅದಕ್ಕೆ ಕೈ ಮುಗಿಬೇಕು. ನಮ್ದು ಇವಾಗ ನಾವು ಕಸ ಎತ್ಕೊಂಡು ಹೋಗ್ತೀವಿ, ನಮ್ಗೆ ಇದರಿಂದಲೇ ಒಳ್ಳೇದಾಗೈತೆ. ನಮಗೆ ಸಂಬಳ ನಮ್ಮದು ಗೌರ್ಮೆಂಟು ಆಗೈತಲ್ಲ. ಏನು ಅದಕ್ಕೆ ಯಾಕೆ ತಲೆ ಕೆಡಿಸ್ಬೇಕು? ಇನ್ನು ನೀನು ಸ್ವಲ್ಪ ದಿನ ಪರ್ಮನೆಂಟ್ ಆಗಿಬಿಡುತ್ತೆ. ನಾನು ಹೇಳಿಲ್ವಾ ಆಗುತ್ತೆ ಇನ್ನು ಸ್ವಲ್ಪ ದಿನ ಅಂತ ಹೇಳಿ. ಆಗುತ್ತೆ. ಏನೇ ಅಂದರೂ ಕಸ ಎತ್ಕೊಂಡು ಹೋಗೋದಂದರೆ ಒಂಥರ ಏನೋ. ನಾನು ಅದಕ್ಕೆ ಇಂಜಿನಿಯರ್ ಅಂತ ಹೇಳ್ಕೊಂಡಿದ್ದೀನಿ. ಇವಾಗ ಇಂಜಿನಿಯರ್ ಅಂತ ಹೇಳ್ಕೊಬಿಟ್ಟು ಇಲ್ಲಿ ಕಸ ಎತ್ತುತ್ತಾ ಇದ್ದಾನೆ ಅಂತ ಗೊತ್ತಾಗ್ಬಿಟ್ರೆ ಅದಕ್ಕೆ ಮತ್ತೆ ಇದ್ದಿದ್ದಂಗೆ ಹೇಳ್ಬೇಕು ಅಂತ ಹೇಳೋದು. ಇವಾಗ ನೀನು ಸುಳ್ಳು ಹೇಳಿದ್ಯಾ, ಅವ್ರ ಮುಂದೆ ನಿನಗೊಂಥರ ಶೇಮ್ ಆದಂಗೆ ಆಗ್ಬಿಡ್ತಾ? ಅದಕ್ಕೆ ಮತ್ತೆ ಇದ್ದಿದ್ದಂಗೆ ಹೇಳಬೇಕು. ಆಗೋದಾಗಲಿ ಅವಾಗ ಏನೈತೆ ಅದನ್ನು ಹೇಳ್ಬಿಡ್ಬೇಕು ಅಷ್ಟೇ. ಸುಮ್ಮನೆ ಇವಾಗ ನೋಡು, ನಿನಗೆ ಒಂಥರ ಅನ್ನಿಸ್ತಾ? ಹಂಗೆ ನೀನು ಮುಂಚೆಗೆ ಹೇಳಿದ್ರೆ ಅವ್ರನ್ನ ಇವಾಗ ಮಕ್ಕ ಕೊಟ್ಟು ಮಾತಾಡಿಸ್ಬೋದಾಗಿತ್ತು. ಇವಾಗ ಮಾತಾಡ್ಸೋಕ್ಕೆ ಆಗಲಿಲ್ಲ ನೀನು. ಒಂಥರ ಮಾಡ್ಕೊಂಡೆ. ನನಗೆ ಏನಾಯ್ತಪ್ಪ ಇವನಿಗೆ ಹಿಂಗೆ ಮಕ್ಕ ಮಾಡ್ಕೊಂಡ ಅನ್ನಂಗೆ ಆಯಿತು. ಎಲ್ಲಿ ಮಕ್ಕ ಕೊಟ್ಟು ಮಾತಾಡಿಸ್ತೀಯ? ಅಯ್ಯೋ ಸುಸು ಅದಕ್ಕಿಯವ್ರಿಬ್ರು ನೋಡಿಬಿಟ್ರು ನಾನು ಮಾಡೋ ಕೆಲಸನ. ಅಯ್ಯೋ ನನ್ನ ಯಾರೂ ನೋಡೋದಿಲ್ಲ, ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡೆ. ಅವರಿಬ್ರು ಈ ಕಡೆ ಯಾಕೆ ಬಂದರು, ಇಲ್ಲಿ ಯಾಕೆ ನೋಡಿದ್ರು, ಇಲ್ಲಿಗೆ ಯಾಕೆ ಬಂದಿದ್ರು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡ್ಬಿಟ್ರಲ್ಲಪ್ಪ. ಅಯ್ಯೋ ಇವಾಗ ಏನಾದರೂ ಸುಸುಗೆ ಏನಾದರೂ ಗೊತ್ತಾಗ್ಬಿಟ್ರೆ ಅಯ್ಯೋ ನನಗೆ ಬೇಜಾರಾಗ್ತೈತೆ. ಇನ್ನೂ ಗೊತ್ತಾಗ್ಬಾರ್ದು ಸುಸುಗೆ. ಇನ್ನೂ ಈ ಕ್ಷಣಕ್ಕೆ ಗೊತ್ತಾಗ್ಬಿಟ್ರೆ ಏನಿಲ್ಲ, ಇನ್ನೂ ಸ್ವಲ್ಪ ಟೈಮ್ ತೊಗೊಂಡು ಗೊತ್ತಾಗಬೇಕು. ಆಮೇಲೆ ನಾನೇ ಹೇಳ್ತೀನಿ. ಇವಾಗ ಹೆಂಗೆ ಗೊತ್ತಾಗುತ್ತೋ ಇಲ್ವೋ, ಸುಸುಗೆ ಏನಾದರೂ ಹೇಳ್ತಾರ ಇವರು? ಏನು ಮಾಡ್ತಾರೆ ಇವಾಗ? ಅಯ್ಯೋ ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.